ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಓಕೆ ನಾನು ಸ್ಕ್ರೀನ್ ಶೇರ್ ಮಾಡಲಾ? ಎಸ್ ಸರ್. ಸೊ ಇವತ್ತು ನಾವು ಸರ್ಚ್ ಕನ್ಸೋಲ್ ಬಗ್ಗೆ ನೋಡೋಣ. ಸರ್ಚ್ ಓಕೆ. ಸೊ ಸ್ಕ್ರೀನ್ ಕಾಣ್ತಾ ಇದೆಯಾ? ಹಾಂ ಸರ್, ಕಾಣ್ತಾ ಇದೆ. ಓಕೆ, ಸೊ ಸರ್ಚ್ ಕನ್ಸೋಲ್ ಅಂದ್ರೆ ಏನು ಅಂತ ಫಸ್ಟ್ ನಾನು ಹೇಳ್ಬಿಡ್ತೀನಿ. ಓಕೆ, ಸೊ ಓಕೆ ಸೊ ಇಲ್ಲಿ ಒಂದು ಡೆಫಿನೇಷನ್ ತರ ಇದೆ, ಇದು ಗೂಗಲ್ ಅಲ್ಲೇ ಇದೆ, ಗೂಗಲ್ ಇಂದ ನಾನು ತಗೊಂಡಿದ್ದೀನಿ. ಓಕೆ, ಓಕೆ ಸೊ ಓಕೆ ಸರ್. ಫಸ್ಟ್ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾಕೆ ಸರ್ಚ್ ಕನ್ಸೋಲ್ ಯೂಸ್ ಮಾಡ್ತಾ ಇದೀವಿ, ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಓಕೆ ನೋಡಿ, ಇವಾಗ ಇದು ನಮ್ಮ ಚಾನಲ್, ಯೂಟ್ಯೂಬ್ ಚಾನಲ್. ಇದರಲ್ಲಿ ಓಕೆ ವಿಡಿಯೋಸ್ ರೆಗ್ಯುಲರ್ ಆಗಿ ಪೋಸ್ಟ್ ಆಗ್ತಾ ಇರುತ್ತೆ. ನೀವು ಇದರಲ್ಲೇ ಹಾಂ ಬೇಕಾದ್ರೆ ರೆಫರೆನ್ಸ್ ಬೇಕಾದ್ರೆ ತಗೊಳ್ಳಿ. ಓಕೆ ಸರ್. ನಿಮ್ಗೆ ಏನಾದ್ರು ರೆಫರಲ್ ವಿಡಿಯೋ ಏನಾದ್ರು ಬೇಕಾದ್ರೆ ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲಾ ರೀತಿ ವಿಡಿಯೋಸ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಇದರಲ್ಲೇ ರೆಫರೆನ್ಸ್ ಏನಾದ್ರು ಇದ್ರೆ ನೀವು ಇದ್ರೂ ರೆಫರ್ ಮಾಡಿ. ಓಕೆನಾ? ಓಕೆ ಸರ್. ಓಕೆ ಸೊ ಸರ್ಚ್ ಕನ್ಸೋಲ್ ಅಂದ್ರೆ ಏನು ಇಲ್ಲ, ಪ್ರೀವಿಯಸ್ ಆಗಿ ನಿಮ್ಗೆ ಇದನ್ನ ವೆಬ್ ಮಾಸ್ಟರ್ ಟೂಲ್ ಅಂತ ಹೇಳ್ತಾರೆ, ಪ್ರೀವಿಯಸ್. ಸೊ ಇದು ಸರ್ಚ್ ಕನ್ಸೋಲ್ ಪ್ರೀವಿಯಸ್ ನೇಮ್ ವೆಬ್ ಮಾಸ್ಟರ್ ಟೂಲ್, ನ್ಯೂ ನೇಮ್ ಸರ್ಚ್ ಕನ್ಸೋಲ್. ಇದು ಫ್ರೀ ಟೂಲ್ ನೇ. ಓಕೆನಾ? ಸೊ ಸರ್ಚ್ ಕನ್ಸೋಲ್ ಇಸ್ ಅ ಫ್ರೀ ಟೂಲ್. ಸೊ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ, ಫ್ರೀ ಟೂಲ್. ಇದು ಏನ್ ಮಾಡತ್ತಂದ್ರೆ ನಿಮ್ಗೆ ನಿಮ್ ವೆಬ್ಸೈಟ್ ಮಾನಿಟರ್ ಮಾಡಕ್ಕೆ ಮತ್ತೆ ನಿಮ್ ವೆಬ್ಸೈಟ್ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡೋದಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ಓಕೆನಾ? ಸೊ ಓಕೆ ಇದರಲ್ಲಿ ಸರ್. ಇನ್ನೊಂದಿದೆ, ಗೂಗಲ್ ಅನಾಲಿಟಿಕ್ಸ್ ಇದೆ, ಸರ್ಚ್ ಕನ್ಸೋಲ್ ಇದೆ. ಸರ್ಚ್ ಕನ್ಸೋಲ್ ಇಸ್ ಟೋಟ್ಲಿ ಡಿಫ್ರೆಂಟ್, ಅನಾಲಿಟಿಕ್ಸ್ ಇಸ್ ಟೋಟ್ಲಿ ಡಿಫ್ರೆಂಟ್. ಓಕೆನಾ? ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಅಂಡರ್ಸ್ಟ್ಯಾಂಡ್ ಹೌ ಗೂಗಲ್ ಸೀಸ್ ಯುವರ್ ಸೈಟ್. ಸೊ ಇದು ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ, ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಓಪನ್ ಮಾಡಿದ್ರೆ ನಿಮ್ಗೆ ಈ ಸೈಟ್ ಹೆಂಗ್ ಪರ್ಫಾರ್ಮ್ ಆಗುತ್ತೆ ಇದೆಲ್ಲ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ಪ್ರೊವೈಡ್ಸ್ ಇನ್ಸೈಟ್ ಇಂಟು ಹೌ ಗೂಗಲ್ ವ್ಯೂಸ್ ಆನ್ ಯುವರ್ ಸೈಟ್. ಸೊ ಗೂಗಲ್ ನಿಮ್ ಸೈಟ್ ನ ಹೆಂಗ್ ನೋಡುತ್ತಾ ಇದೆ, ಸೆಕೆಂಡ್ ಅದರಲ್ಲಿ ಎರರ್ಸ್ ಏನಾದ್ರು ಇದೆಯಾ, ಮತ್ತೆ ಟ್ರಾಫಿಕ್ಸ್ ಎಲ್ಲ ಯಾವ ಕೋರೀಸ್ ಬರ್ತದೆ. ಕೋರೀಸ್ ಅಂದ್ರೆ ಕೀಬೋರ್ಡ್. ಓಕೆನಾ? ಸೊ ಅದೆಲ್ಲ ನೀವು ಕ್ಲಿಯರ್ ಆಗಿ ಇದರಲ್ಲಿ ಚೆಕ್ ಮಾಡ್ಬೋದು. ನಾನು ಅಕೌಂಟೇ ಓಪನ್ ಮಾಡಿ ತೋರಿಸ್ತೀನಿ. ಸೆಕೆಂಡ್, ನಿಮ್ ಸೈಟ್ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಬೋದು. ಇದರಲ್ಲಿ ಏನಾದ್ರು ಎರರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ರೆಸ್ಪಾನ್ಸಿವ್ ಏನೋ ಒಂದು ಪೇಜಸ್ ಇಲ್ಲ, ನಿಮ್ ಸೈಟೇ ರೆಸ್ಪಾನ್ಸಿವ್ ಇಲ್ಲ ಅಂದ್ರೇನು ನಿಮ್ಗೆ ಇದರಲ್ಲಿ ಎರರ್ ತೋರಿಸುತ್ತೆ. ಸೊ ಆ ಎರರ್ ಎಲ್ಲ ನೀವು ರೆಕ್ಟಿಫೈ ಮಾಡಿ ನೀವು ಇದರಲ್ಲಿ ಇಂಪ್ರೂವ್ ಮಾಡ್ಬೋದು. ಓಕೆನಾ? ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ GSE ಅಂದ್ರೆ ಶಾರ್ಟ್ ಫಾರ್ಮ್, ಗೂಗಲ್ ಸರ್ಚ್ ಕನ್ಸೋಲ್ ಹೆಲ್ಪ್ಸ್ ಯು ಐಡೆಂಟಿಫೈ ಅಂಡ್ ಫಿಕ್ಸ್ ಇಶ್ಯೂಸ್ ಸಚ್ ಎಸ್ ಇಂಡೆಕ್ಸಿಂಗ್ ಪ್ರಾಬ್ಲಮ್. ಇಂಡೆಕ್ಸಿಂಗ್ ಅಂದ್ರೆ ಏನು, ಕ್ರಾಲಿಂಗ್ ಅಂದ್ರೆ ಏನು ಅಂತ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಮತ್ತೆ ಸ್ಪ್ಯಾಮ್ ಆಕ್ಟಿವಿಟೀಸ್ ಮತ್ತೆ ಅಸೆಸಿಬಿಲಿಟಿ ಇಶ್ಯೂಸ್ ಏನಿದ್ರೆ ನೀವು ಇದರಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಓಕೆ, ಆಮೇಲೆ ಓಕೆ ಸರ್. ಸ್ಟೇ ಆನ್ ಟಾಪ್ ಆಫ್ ಯುವರ್ ಸೈಟ್ SEO. ಸೊ ಇದನ್ನ ನೀವು ಮಾನಿಟರ್ ಮಾಡಿ ನೀವೇನ್ ಮಾಡ್ಬೇಕು, ನಿಮ್ ಸೈಟ್ ನ ಇಂಪ್ರೂವ್ ಮಾಡ್ಬೇಕು. ಸೈಟ್ SEO ಮಾನಿಟರಿಂಗ್ ಅನ್ನೋದು ಇದು ಒಂದು ಮಾತ್ರ ಅಲ್ಲ, ಇನ್ನ ತುಂಬಾ ಇದೆ. ಬ್ಯಾಕ್ ಲಿಂಕ್ ಮಾಡೋದು, ಕಾಂಪಿಟೇಟರ್ಸ್ ಬ್ಯಾಕ್ ಲಿಂಕ್ ಹ್ಯಾಕಿಂಗ್ ಮಾಡೋದು, ಇದನ್ನು ನಿಮ್ಗೆ ಸೈಟ್ ಪರ್ಫಾರ್ಮೆನ್ಸ್ ಮಾನಿಟರ್ ಮೇಲೆ ಬರುತ್ತೆ. ಓಕೆ, ಸೊ GSE helps you maintain your site digital presence and stay on the top of your SEO performance. ಸೊ ಇದು ಸರ್ಚ್ ಕನ್ಸೋಲ್ ನಿಮ್ಗೆ ಹೆಲ್ಪ್ ಮಾಡುತ್ತೆ, ರ್ಯಾಂಕಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೆಕೆಂಡ್ ಅಲರ್ಟ್. ಸೊ ಅಲರ್ಟ್ ಅಂದ್ರೆ ಏನಂದ್ರೆ ಇಶ್ಯೂಸ್ ಏನಾದ್ರು ಇದೆ, ಫಾರ್ ಎಕ್ಸಾಂಪಲ್ ಇಂಡೆಕ್ಸಿಂಗ್ ಇಶ್ಯೂಸ್, ಅಸೆಸಿಬಿಲಿಟಿ ಪ್ರಾಬ್ಲಮ್, ಪರ್ಫಾರ್ಮೆನ್ಸ್ ಇಶ್ಯೂ, ಮೊಬೈಲ್ ಪರ್ಫಾರ್ಮೆನ್ಸ್, ಡೆಸ್ಕ್ಟಾಪ್ ಪರ್ಫಾರ್ಮೆನ್ಸ್, ಇದರಲ್ಲಿ ಏನಾದ್ರು ಇದ್ರೆ ಖಂಡಿತ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಒಂದು ಸೈಟ್ ಮಾಡ್ತೀರಾ ಅನ್ಕೊಳ್ಳಿ, ವರ್ಡ್ಪ್ರೆಸ್ ವೆಬ್ಸೈಟ್ ಒಂದು ಮಾಡ್ತೀರಾ ಅನ್ಕೊಳ್ಳಿ. ವರ್ಡ್ಪ್ರೆಸ್ ವೆಬ್ಸೈಟ್ ಆರ್ HTML CSS ಎನಿ ವೆಬ್ಸೈಟ್, HTML or PHP ಸೈಟ್. ಓಕೆ, ಸೊ ಇದನ್ನ ನೀವು ಏನ್ ಮಾಡ್ತೀರಾ, ಫಸ್ಟ್ ನೀವು ಕೀವರ್ಡ್ ರಿಸರ್ಚ್ ಮಾಡ್ತೀರಾ. ಇದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಓಕೆ, ಕೀವರ್ಡ್ ರಿಸರ್ಚ್ ನಿಮ್ಗೆ ಆಲ್ರೆಡಿ ಗೊತ್ತು. ಓಕೆ, ಕೀವರ್ಡ್ ರಿಸರ್ಚ್ ಮಾಡ್ತೀರಾ. ಸೆಕೆಂಡ್, ಆನ್ ಪೇಜ್ ಆಕ್ಟಿವಿಟೀಸ್ ಮಾಡ್ತೀರಾ. ಆನ್ ಪೇಜ್ ಆಕ್ಟಿವಿಟೀಸ್ ನಿಮ್ಗೆ ಆಲ್ರೆಡಿ ಹೆಂಗ್ ಮಾಡೋದು ಅಂತ ಗೊತ್ತು. ಸೊ ಇದೆಲ್ಲ ಆದ್ಮೇಲೆ ವೆಬ್ಸೈಟ್ ಕ್ರಿಯೇಷನ್ಸ್ ಮಾಡಿರ್ತೀರಾ, ರೈಟ್? ವೆಬ್ಸೈಟ್ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು 5 pages ಇಟ್ಕೊಳ್ಳೋಣ. 5 pages ಅಂದ್ರೆ ಹೋಮ್, ಅಬೌಟ್ ಅಸ್, ಸರ್ವಿಸಸ್, ಕಾಂಟ್ಯಾಕ್ಟ್ ಅಸ್, ಬ್ಲಾಗ್ ಒಂದು. ಓಕೆನಾ? 5 page. ಸೊ 5 page ವೆಬ್ಸೈಟ್ಗೆ ಹೋಮ್ ಇರುತ್ತೆ, ಅಬೌಟ್ ಅಸ್ ಇದೆಲ್ಲ ನಾರ್ಮಲ್ ಆಗಿರುತ್ತೆ. ಸೊ ಇದಾದ್ಮೇಲೆ ಕೀವರ್ಡ್ ರಿಸರ್ಚ್ ಮಾಡ್ತೀರಾ, ಅದಕ್ಕೆ ನೀವು ಕಂಟೆಂಟ್ ರೈಟಿಂಗ್ ಮಾಡ್ತೀರಾ. ಕರೆಕ್ಟಾ? ಕಂಟೆಂಟ್ ರೈಟಿಂಗ್ ನ ನೀವೇನ್ ಮಾಡ್ತೀರಾ ಅಂದ್ರೆ ಕಂಟೆಂಟ್ ರೈಟಿಂಗ್ ಆರ್ ವೆಬ್ಸೈಟ್ ರೈಟಿಂಗ್ ಎಲ್ಲ ಒಂದೇ. ಓಕೆ, ಕಂಟೆಂಟ್ ರೈಟಿಂಗ್ ವಿತ್ ಆನ್ ಪೇಜಸ್ ನೀವು ಮಾಡ್ತೀರಾ. ಕರೆಕ್ಟಾ? ಓಕೆ ಸರ್. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ವೆಬ್ಸೈಟ್ ಎಲ್ಲ ರೆಡಿ ಆದ್ಮೇಲೆ, ಅಗೇನ್ ಹೇಳ್ತಾ ಇದೀನಿ, ವೆಬ್ಸೈಟ್ ಡಿಸೈನ್ ಮಾತ್ರ ಅಲ್ಲ,
ವೆಬ್ಸೈಟ್ ಡಿಸೈನು ಇರಬೇಕು, ಅದರಲ್ಲಿ ಆನ್ ಪೇಜ್ ಆಕ್ಟಿವಿಟೀಸ್ ಇರಬೇಕು, ಕಂಟೆಂಟ್ ರೈಟಿಂಗ್ ಅಂದ್ರೆ ಕ್ವಾಲಿಟಿಯಾಗಿ ಎಲ್ಲ ಆಪ್ಟಿಮೈಸ್ ಆಗಿ ಇರಬೇಕು, ಕೀವರ್ಡ್ ರಿಸರ್ಚ್ ಇದೆಲ್ಲ ಆದ್ಮೇಲೆ ನೀವು ಏನ್ ಮಾಡ್ತೀರಾ, ಫೈನಲ್ ಆಗಿ ಸರ್ಚ್ ಕನ್ಸೋಲ್ ಹೋಗ್ತೀರಾ. ಸರ್ಚ್ ಕನ್ಸೋಲ್ ಹೋಗ್ತೀರಾ, ಫುಲ್ ಸ್ಕ್ರೀನ್ ಕಾಣ್ತಾ ಇದೆಯಾ? ಓಕೆ. ಸೊ ಸರ್ಚ್ ಕನ್ಸೋಲ್ ಅಲ್ಲಿ ಏನ್ ಮಾಡ್ತೀರಾ, ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ಓಕೆ, ಕ್ರಿಯೇಟ್ ಒನ್ ಅಕೌಂಟ್. ನಾವು ಫೇಸ್ಬುಕ್ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಲ್ಲ, ಅದೇ ತರನೇ ಇದರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ. ಆಮೇಲೆ ನಿಮ್ ವೆಬ್ಸೈಟ್ ನ ಸಬ್ಮಿಟ್ ಮಾಡ್ತೀರಾ. ಸಬ್ಮಿಟ್ ಮಾಡಾದ್ಮೇಲೆ ಏನಾಗುತ್ತೆ, ನಿಮ್ ವೆಬ್ಸೈಟ್ ನ ಕ್ರಾಲಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕ್ರಾಲಿಂಗ್ ಅಂದ್ರೆ ಏನಂದ್ರೆ, ನಿಮ್ ವೆಬ್ಸೈಟ್ ಅಲ್ಲಿ ಕಂಟೆಂಟ್ ಕರೆಕ್ಟ್ ಆಗಿದೆಯಾ, ಪೇಜಸ್ ಎಲ್ಲ ಇಂಟರ್ನಲ್ ಲಿಂಕಿಂಗ್ ಎಲ್ಲ ಕರೆಕ್ಟ್ ಆಗಿದೆ, ಇದೆಲ್ಲ ಚೆಕ್ ಮಾಡಾದ್ಮೇಲೆ ಇಂಡೆಕ್ಸಿಂಗ್ ಆಗುತ್ತೆ. ಇಂಡೆಕ್ಸಿಂಗ್ ಅಂದ್ರೆ ಏನಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಇವಾಗ MP ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ಸೈಟ್ ಓಪನ್ ಮಾಡ್ತೀನಿ. ಸೊ ಇದು ವೆಬ್ಸೈಟ್, ಓಕೆನಾ. ಇವಾಗ ಇದು ಒಂದು ಯು ಆರ್ ಎಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಗ್ಯಾಲರಿ ಅಂತ ಓಪನ್ ಮಾಡ್ತೀನಿ. ಗ್ಯಾಲರಿ ಇದು ಯಾವುದು ಇಲ್ಲ ಎಲ್ಲ, ಯಾಕಂದ್ರೆ ಇದು ಒಂದೇ ಪೇಜ್ ಇರೋದು. ಇದು ಒನ್ ಪೇಜ್ ವೆಬ್ಸೈಟ್, ಸ್ವಲ್ಪ ಎರರ್ ಇದೆ. ಇದು ಒನ್ ಪೇಜ್ ವೆಬ್ಸೈಟ್. ಸೊ ಇದರಲ್ಲಿ ಇವಾಗ ನಾನು ಇದನ್ನ ಕಾಪಿ ಮಾಡಿ ಡೈರೆಕ್ಟ್ ಆಗಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ್ರೆ ಇವಾಗ ನಮ್ದು URL ಇದಿದೆ ಅಲ್ವಾ, ಸೊ ಇದು ಫಸ್ಟ್ ಇಲ್ಲೇ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಇಂಡೆಕ್ಸಿಂಗ್. ಓಕೆ, ಇವಾಗ ನಾನು ಹೊಸದಾಗಿ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ರೆ, ಬ್ಲಾಗ್ ಕ್ರಿಯೇಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಇಲ್ಲಿ ತೋರ್ಸಲ್ಲ, ಇಮಿಡಿಯೇಟ್ ಆಗಿ ಇಲ್ಲಿ ಇಂಡೆಕ್ಸ್ ಆಗಲ್ಲ. ಇಂಡೆಕ್ಸ್ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಪ್ರಾಪರ್ ಆಗಿ ಕಂಟೆಂಟ್ ಎಲ್ಲ ರೈಟ್ ಮಾಡಿ, ಎಲ್ಲ ಆನ್ ಪೇಜ್ ಎಲ್ಲ ಕರೆಕ್ಟ್ ಆಗಿ ಮಾಡಿ, ಆಮೇಲೆ ನೀವು ಸರ್ಚ್ ಕನ್ಸೋಲ್ ಅಲ್ಲಿ ಹೋಗಿ ಸಬ್ಮಿಟ್ ಮಾಡ್ಬೇಕು ವೆಬ್ಸೈಟ್ ನ. ಸಬ್ಮಿಟ್ ಮಾಡಿದ್ರೆ ಆಮೇಲೆ ಈ ವೆಬ್ಸೈಟ್ ಇಂಡೆಕ್ಸಿಂಗ್ ಆಗುತ್ತೆ. ರೈಟ್, ದಿಸ್ ಇಸ್ ದ ಪ್ರಾಸೆಸ್. ಇದನ್ನೇ ನಾನು ಇಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಅರ್ಥ ಆಯ್ತಾ ಇದು? ಇದೇ ಸೇಮ್ ಪ್ರಾಸೆಸ್ ನಿಮ್ಗೆ HTML CSS ವೆಬ್ಸೈಟ್ಗೂ ಬರುತ್ತೆ. HTML CSS ವೆಬ್ಸೈಟ್ ಮತ್ತೆ PHP ವೆಬ್ಸೈಟ್ ಇದೇ ಸೇಮ್ ಪ್ರಾಸೆಸ್ ಬರುತ್ತೆ. ಮತ್ತೆ ಇದರಲ್ಲಿ ನೀವು ಸೈಟ್ ಸಬ್ಮಿಷನ್ ಗೆ ನೀವೇನ್ ಮಾಡ್ತೀರಾ, ಸೈಟ್ ಮ್ಯಾಪ್ ಸಬ್ಮಿಟ್ ಮಾಡ್ತೀರಾ. ಸೈಟ್ ಮ್ಯಾಪ್ ಅಂದ್ರೆ ಏನಂತ ನಾನು ಆಮೇಲೆ ಹೇಳ್ತೀನಿ. ರೈಟ್, ಸೊ ಈ ಸೈಟ್ ಮ್ಯಾಪ್ ಸಬ್ಮಿಟ್ ಮಾಡಿದ್ರೆ ನಿಮ್ ವೆಬ್ಸೈಟ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಮಾಡೋ ತರಾನೇ ಅರ್ಥ ಆಗುತ್ತೆ. ರೈಟ್, ಸೊ ದಿಸ್ ಇಸ್ ದ ಕಂಪ್ಲೀಟ್ ಪ್ರಾಸೆಸ್. ದಿಸ್ ಇಸ್ ದ ಕಂಪ್ಲೀಟ್ ಪ್ರಾಸೆಸ್ ಆಫ್ ಸರ್ಚ್ ಕನ್ಸೋಲ್. ಸೊ ಇವಾಗ ನಾನು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ MP ಡಿಜಿಟಲ್ ಮಾರ್ಕೆಟಿಂಗ್ಗೆ. ಓಕೆ, ಸೊ ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ತೀನಿ, ಒಂದು ನ್ಯೂ ಟ್ಯಾಬ್ ಮಾಡ್ತೀನಿ. ಸೊ ಸರ್ಚ್ ಕನ್ಸೋಲ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿದೆ ಸರ್ಚ್ ಕನ್ಸೋಲ್ ಅಂತ, ಜಸ್ಟ್ ಕ್ಲಿಕ್ ಮಾಡಿ ಸ್ಟಾರ್ಟ್ ನಾವು. ಸೊ ಒನ್ಸ್ ನೀವು ಈ ತರ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಒಂದು ಸಿಗತ್ತೆ. ಓಕೆ, ಸೊ ಇದರಲ್ಲಿ ಎರಡು ಆಪ್ಷನ್ ಇರುತ್ತೆ. ಇದು ಏನಂದ್ರೆ, ಒಂದು ಡೊಮೈನ್, ಕಂಪ್ಲೀಟ್ ಡೊಮೈನ್ ನ ನಾವು ಸಬ್ಮಿಷನ್ ಮಾಡೋದು. ಆಲ್ URLs ಅಕ್ರಾಸ್ ಆಲ್ ಸಬ್ ಡೊಮೈನ್ ಅಂದ್ರೆ ಏನಂತ ನಾನು ಇಲ್ಲಿ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನಮ್ದು ಡೊಮೈನ್ ಇದೆ ಅಲ್ವಾ ಸದ್ಯಕ್ಕೆ, ಸೊ ಇಲ್ಲಿ ಇದು ಎಂಟರ್ ಮಾಡ್ತೀನಿ. ಇವಾಗ ನಾನ್ HTTP ಆಲ್ಸೋ ಇಸ್ ಮೈ ಡೊಮೈನ್. ಓಕೆ, ಅದೇ ತರ ಇದು ನನ್ ವೆರ್ಷನ್, ಅದೇ ತರ ಇದು ನನ್ ವೆರ್ಷನ್. ಸೊ ಇದು ಏನಂತ ಗೊತ್ತಾಯ್ತಲ್ವಾ, HTTPS ಇದು SSL ಅಂತ ಹೇಳ್ತಾರೆ, ಗೊತ್ತಲ್ವಾ ನಿಮ್ಗೆ? ಸೊ ಇದು ಎಲ್ಲ ವೆರ್ಷನ್ ನಾನೇ ಓನರ್. ದಟ್ ಮೀನ್ಸ್ ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ, ಈ ತರ ಸೈಟ್ ನೀವು ಸಬ್ಮಿಷನ್ ಮಾಡ್ತಾ ಇದ್ದೀರಾ ಸರ್ಚ್ ಕನ್ಸೋಲ್ ಅಲ್ಲಿ ಬಂದು, ಈ ವೆಬ್ಸೈಟ್ಗೆ ನೀವೇ ಓನರಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನೇನ್ ಮಾಡ್ಬೇಕು, ನಾನೇ ಓನರ್ ಅಂತ ವೆರಿಫೈ ಮಾಡ್ಬೇಕು. ವೆರಿಫಿಕೇಶನ್ಗೆ ಏನೇನ್ ಪ್ರಾಸೆಸ್ ಇದೆ, DNS ವೆರಿಫಿಕೇಶನ್ ಇದೆ. ನಿಮ್ಗೆ ಗೊತ್ತಲ್ವಾ DNS ವೆರಿಫಿಕೇಶನ್ ಎಲ್ಲಿ ಮಾಡೋದು, ಹೋಸ್ಟಿಂಗ್ ಅಲ್ಲಿ ಮಾಡೋದು. ಓಕೆನಾ, DNS ವೆರಿಫಿಕೇಶನ್ ಮಾಡ್ಬೋದು. ಅದು ಬಿಟ್ರೆ ನಿಮ್ಗೆ ಬೇರೆ ರೀತಿಯಿಂದನೂ ಮಾಡ್ಬೋದು. ಓಕೆ, ಸೊ ದ ಬೆಸ್ಟ್ ವೆರ್ಷನ್ DNS ವೆರಿಫಿಕೇಶನ್, ಹೋಸ್ಟಿಂಗ್ ರೀತಿಯಿಂದ DNS ವೆರಿಫಿಕೇಶನ್ ಮಾಡೋದು ಬೆಟರ್ ಚಾಯ್ಸಸ್. ಓಕೆ, ಇದು ಏನಂದ್ರೆ ಇವಾಗ ನೋಡಿ, ಇದು ಮೈನ್ ಡೊಮೈನ್, ಕೆಳಗಡೆ ಇರೋ ಸಬ್ ಡೊಮೈನ್ ಎಲ್ಲ. ಬಟ್ ಇದೇನಂದ್ರೆ ಇವಾಗ ಒಂದೇ ಒಂದು ಸಬ್ ಡೊಮೈನ್ ಮಾತ್ರ ನಾನು ಸಪ್ರೇಟ್ ಆಗಿ ಮಾಡ್ಬೇಕಂದ್ರೆ ಅದನ್ನು ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಸಬ್ ಡೊಮೈನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಒಂದು ಸಬ್ ಡೊಮೈನ್ ಕ್ರಿಯೇಟ್ ಮಾಡ್ತಾ ಇದೀನಿ, HTTPS demo.mpdigitalmarketing.in ಅಂತ. ಆ ತರ ಏನೋ ಸಬ್ ಡೊಮೈನ್ ಇದ್ರೆ ನಾನು ಇಲ್ಲಿ ಸಬ್ಮಿಷನ್ ಮಾಡ್ಬೋದು.
ಫಾರ್ ಟೆಸ್ಟಿಂಗ್ ಪರ್ಪಸ್ ಟೆಸ್ಟಿಂಗ್ ಪರ್ಪಸ್. ಫಾರ್ ಎಕ್ಸಾಂಪಲ್ ನೀವು ವರ್ಡ್ ಪ್ಲಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಸೊ ಎಸ್ ಅದರಲ್ಲಿ ನೀವು ಸಬ್ ಡೊಮೇನ್ ಕ್ರಿಯೇಟ್ ಮಾಡಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಆ ತರನೇ. ಎಸ್ ಓಕೆ, ಸೊ ಮತ್ತೆ ಇವಾಗ ನಾನು ಡೈರೆಕ್ಟ್ ಆಗಿ ಇವಾಗ ಸಬ್ಮಿಷನ್ ಮಾಡ್ತೀನಿ. ಬಟ್ ಸಬ್ಮಿಷನ್ ಮಾಡೋದಕ್ಕೆ ಮುಂಚೆ ನೀವು ಒಳಗಡೆ ಹೋಗ್ಬಿಟ್ಟು ಪೇಜಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಬಟ್ ರೈಟ್ ನಾವು ನಾನು ಹಂಗೆ ಸಬ್ಮಿಷನ್ ಮಾಡ್ತೀನಿ. ಓಕೆ, ಸೊ ಜಸ್ಟ್ ಕಾಪಿ ದಿಸ್ ಅಂಡ್ ಡೈರೆಕ್ಟ್ಲಿ ಗೋ ಟು ಹಿಯರ್. ಸಾರಿ, ಎಲ್ಲಿದೆ? ಇಲ್ಲಿದೆ. ಇದು ನಾನು ಸಬ್ಮಿಷನ್ ಮಾಡ್ತೀನಿ. ಇದು ಇಷ್ಟು ಬೇಡ, ಇಷ್ಟಿದ್ರೆ ಸಾಕು. ಓಕೆ, ಇಷ್ಟಿದ್ರೆ ಸಾಕು. ಓಕೆ, ನಾನು ಕಂಟಿನ್ಯೂ ಕೊಡ್ತೀನಿ. ಸೊ ಒನ್ಸ್ ಕಂಟಿನ್ಯೂ ಕೊಟ್ಟಾದ್ಮೇಲೆ ಈ ತರ ಒಂದು ಸೈಟ್ ವೆರಿಫಿಕೇಶನ್ಗೆ ಒಂದು ಕೋಡ್ ಕೊಡ್ತಾರೆ. ಸೆಕೆಂಡ್ ಇಲ್ಲಿ ನೋಡಿ, ವೆರಿಫೈ ಓನರ್ಶಿಪ್ ಅಂತ ಇದೆ. ಇಲ್ಲಿ 2 ಟೈಪ್ ಆಫ್ ವೆರಿಫಿಕೇಶನ್ ಇದೆ. TXT ರೆಕಾರ್ಡ್ ವೈಸ್ ವೆರಿಫಿಕೇಶನ್ ಮಾಡ್ಬೋದು, ಸಿ ನೇಮ್ ವೆರಿಫಿಕೇಶನ್ ಮಾಡ್ಬೋದು. ಎರಡು ನಾವು ಹೋಸ್ಟಿಂಗ್ ಒಳಗಡೆನೆ ಹೋಗ್ಬೇಕು. ಓಕೆ, ಸೊ ಇಲ್ಲಿ ಸೈನ್ ಇನ್ ಟು ಯುವರ್ ಡೊಮೈನ್ ನೇಮ್ ಪ್ರೊವೈಡರ್. ಡೊಮೈನ್ ನೇಮ್ ಪ್ರೊವೈಡರ್ ಅಂದ್ರೆ ಗೋಡ್ಯಾಡಿ ಇಲ್ಲ ನೇಮ್ ಚಿಪ್. ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಿಮ್ದು ಬೇರೆ ಏನಾದ್ರು ನಾನು ಯೂಸ್ ಮಾಡ್ತಾ ಇದ್ರೆ ಹೋಸ್ಟಿಂಗರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇರೆ ಏನಾದ್ರು ಇದ್ರೆ ನೀವು ಯೂಸ್ ಮಾಡ್ಬೋದು. ಸೊ ನಾನು TXT ರೆಕಾರ್ಡ್ ತಗೊಳ್ತೀನಿ. ಸೊ ಇದು ಇಲ್ಲೊಂದು ಕೋಡ್ ಇದೆ ಅಲ್ವಾ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನೀವು DNS ವೆರಿಫಿಕೇಶನ್ ಮಾಡ್ಬೋದು. ನಾನು ಕಾಪಿ ಮಾಡಿ ಇಲ್ಲಿ ಜಸ್ಟ್ ಪೇಸ್ಟ್ ಮಾಡ್ತೀನಿ ಇವಾಗ ಸದ್ಯಕ್ಕೆ. ಓಕೆ, ಪೇಸ್ಟ್ ಮಾಡ್ತೀನಿ. ಇವಾಗ ನಾನು ಹೋಸ್ಟಿಂಗರ್ ಲಾಗಿನ್ ಮಾಡ್ತೀನಿ. ಓಕೆ, ಸೊ ನಾನು ಯೂಸ್ ಮಾಡ್ತಾ ಇರೋದು ಹೋಸ್ಟಿಂಗರ್. ಒಂದು ನಿಮಿಷ. ಸೊ ಹೋಸ್ಟಿಂಗರ್ ಲಾಗಿನ್ ಮಾಡ್ಬಿಟ್ಟು ತುಂಬಾ ಈಸಿಯಾಗಿ ನಾವು ಇದನ್ನ ವೆರಿಫೈ ಮಾಡಬಹುದು. ಓಕೆ, ಸೊ ಇದು ಆಲ್ರೆಡಿ ಕಾಪಿ ಆಗಿದೆ. ನನಗೆ 2-3 ಅಕೌಂಟ್ ಇದೆ. ನಾನು ಇವಾಗ ಸದ್ಯಕ್ಕೆ ಸ್ಕ್ರೀನ್ ಸ್ಟಾಪ್ ಆಗಿದೆಯಾ? ಎಸ್ ಸರ್, ಸ್ಟಾಪ್ ಆಗಿದೆ. ಓಕೆ, ಇವಾಗ ನಾನು ಲಾಗಿನ್ ಮಾಡ್ಬಿಡ್ತೀನಿ. ಓಕೆ, ಒಂದೇ ನಿಮಿಷ. ಆಕ್ಚುಲಿ ಇದು 2-3 ಅಕೌಂಟ್ ಇದೆ. ಯಾವ ಅಕೌಂಟ್ ಅಂತ ನಾನು ನೋಡ್ಕೊಳ್ತೀನಿ. ಒಂದು 2 ಮಿನಿಟ್ಸ್. ಓಕೆ ಸರ್, ಓಕೆ. ಸೊ ನಾನು ಇವಾಗ ಮತ್ತೆ ಶೇರ್ Okay. ಮಾಡ್ತೀನಿ. ಸೊ ಇದು ನನ್ನ ಅಕೌಂಟ್. ಓಕೆನಾ? ಇಲ್ಲಿ ನಾನು ಜಸ್ಟ್ ಹೋಗ್ಬಿಟ್ಟು ವೆಬ್ಸೈಟ್ ಅಂತ ಹೋಗ್ಬಿಟ್ಟು ಇಲ್ಲಿ ತುಂಬಾ ವೆಬ್ಸೈಟ್ಸ್ ಇದೆ. ನಾನು MP ಡಿಜಿಟಲ್ ಮಾರ್ಕೆಟಿಂಗ್, ಸೊ ಇದರಲ್ಲೂ ಇಲ್ಲ. ಡೊಮೈನ್ ಅಲ್ಲಿ ಚೆಕ್ ಮಾಡ್ತೀನಿ. ಸೊ ಇದರಲ್ಲೂ ಇಲ್ಲ. ಒಂದೇ ನಿಮಿಷ, ನಾನು ಇನ್ನೊಂದು ಅಕೌಂಟ್ ಇದೆ, ಅದನ್ನು ಇದು ಮಾಡ್ತೀನಿ. ಓಕೆ, ಓಕೆ, ಓಕೆ.
ಓಕೆ, ಇವಾಗ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ? ಎಸ್ ಸರ್. ಓಕೆ, ಇಲ್ಲಿ ನೋಡಿ, ಇಲ್ಲಿ MP ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇದೆ. ಇದರಲ್ಲಿ ನಾನು ವೆರಿಫಿಕೇಶನ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಸೊ ಇದು ನೋಡಿ, ಇದು ವರ್ಡ್ ಪ್ರೆಸ್ ವೆರಿಫಿಕೇಶನ್. ನೀವು ಇದು HTML ವೆಬ್ಸೈಟ್ ನಿಮ್ಗೆ ಗೊತ್ತಲ್ವಾ? ನೀವು ವೆಬ್ ಡೆವಲಪರ್ ತಾನೆ, ನಿಮ್ಗೆ ಗೊತ್ತ ಅನ್ಸುತ್ತೆ ಹೆಂಗೆ ವೆರಿಫೈ ಮಾಡೋದು. ಸೇಮ್ ಪ್ರೊಸೆಸ್, ನೀವು ಇದೇ ತರನೇ ವೆರಿಫೈ ಮಾಡ್ಬೋದು. ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಟು ಮ್ಯಾನೇಜ್ ಅಂತ ಕ್ಲಿಕ್ ಮಾಡ್ತೀನಿ. ಮ್ಯಾನೇಜ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಇದು ಬರುತ್ತೆ, DNM ನೇಮ್ ಸರ್ವರ್ ಅಂತ ಇದೆ ಅಲ್ವಾ? ಇದನ್ನ ಕ್ಲಿಕ್ Yes, ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ರೆಕಾರ್ಡ್ ಇರುತ್ತೆ, ಮ್ಯಾನೇಜ್ DNS ರೆಕಾರ್ಡ್ ಅಂತ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನಿಮ್ಗೆ? TXT ರೆಕಾರ್ಡ್ ಅಂತ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು, ಇಲ್ಲಿ ಜಸ್ಟ್ TXT ರೆಕಾರ್ಡ್ ಅಂತ ಕೊಡಿ. ಇಲ್ಲಿ TXT ರೆಕಾರ್ಡ್ ಕೊಟ್ಟಾದ್ಮೇಲೆ ನೀವು ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಬಂದು TXT ವ್ಯಾಲ್ಯೂ ಅಂತ ಪೇಸ್ಟ್ ಮಾಡಿ. ಜಸ್ಟ್ ಆಡ್ ರೆಕಾರ್ಡ್. ಸೊ DNS ರೆಕಾರ್ಡ್ಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇದನ್ನ ಸ್ವಲ್ಪ ಕೆಳಗಡೆ ಬಂದು ಚೆಕ್ ಮಾಡ್ಕೊಳ್ಳಿ, ಇಲ್ಲಿದೆ. ಓಕೆ, ಇದು ಮಾಡಾದ್ಮೇಲೆ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಟ್ಟು ವೆರಿಫೈ ಕೊಟ್ರೆ ವೆರಿಫೈ ಆಗುತ್ತೆ. ಸೊ ವೆರಿಫೈಡ್. ಓಕೆ, ನೆಕ್ಸ್ಟ್ ಡನ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಗೋ ಟು ಪ್ರಾಪರ್ಟಿ. ಗೋ ಟು ಪ್ರಾಪರ್ಟಿ ಅಂದ್ರೆ ಡೈರೆಕ್ಟ್ ಆಗಿ ಒಳಗಡೆ ಹೋಗುತ್ತೆ. ಓಕೆ, ಸೊ ಗೋ ಟು ಪ್ರಾಪರ್ಟಿ. ಸೊ ಈ ತರ ಬರುತ್ತೆ ನಿಮ್ಗೆ ಯೂಸರ್ ಇಂಟರ್ಫೇಸ್. ಓಕೆ, ಸೊ ಇದುವರೆಗೂ ಅರ್ಥ ಆಯ್ತಾ? ಎಸ್ ಸರ್. ಸೊ TXT ವೆರಿಫೈ TXT ವೆರಿಫಿಕೇಶನ್ ನಾವು ಇಲ್ಲೇ ಕೊಟ್ಟಿದೀವಿ ನೋಡಿ. TXT ಅಟ್ ವೆರಿಫಿಕೇಶನ್ ಕೋಡ್ ಇಲ್ಲಿದೆ ಅಲ್ವಾ? ಇದು ಕೊಟ್ಟಿದ್ವಿ. ಇದು ಒನ್ಸ್ ಕೊಟ್ಟಾದ್ಮೇಲೆ ನೀವು ಅಲ್ಲಿ ಬಂದು ನೀವು ಸಬ್ಮಿಟ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಇದು ಅಕೌಂಟ್ ಓಪನ್ ಆಗುತ್ತೆ. ವಿತೌಟ್ ಸಬ್ಮಿಟಿಂಗ್ ಇದು ಓಪನೇ ಆಗಲ್ಲ. ಓಕೆನಾ? ಸೊ ಇದು ಓಪನ್ ಆಗಲ್ಲ. ಇವಾಗ ನಾವು ಇದ್ರ ಒಳಗಡೆ ಏನೇನ್ ಪೇಜಸ್ ಇದೆಯೋ ಅದೆಲ್ಲ ಪ್ರಾಪರ್ ಆಗಿ ನಾವು ಚೆಕ್ ಮಾಡ್ಕೋಬೇಕು. ಸೊ ಎಷ್ಟು ಪೇಜಸ್ ಇದೆ ಅದೆಲ್ಲ ಪ್ರಾಪರ್ ಆಗಿ ಚೆಕ್ ಮಾಡಾದ್ಮೇಲೆ ನಿಮ್ಗೆ ಇದು ಇಂಡೆಕ್ಸಿಂಗ್ ಆಗುತ್ತೆ. ಆಲ್ಮೋಸ್ಟ್ ಇದು ಇಂಡೆಕ್ಸಿಂಗ್ ಆಗಿದೆ. ಸೊ ವಿತೌಟ್ ಸರ್ಚ್ ಕನ್ಸೋಲ್ ಆಲ್ಮೋಸ್ಟ್ ಇಂಡೆಕ್ಸಿಂಗ್ ಆಗಿದೆ. ನಾನು ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ತೀನಿ. ಸೊ ನೀವು ಇದನ್ನ ನೋಡಿದಾನೆ ನೀವು ಜಾಯಿನ್ ಮಾಡಿದ್ರು ನೀವು. ಸೊ MP ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಟೈಪ್ ಮಾಡ್ತೀನಿ. ಸೊ ಆಟೋಮೆಟಿಕ್ ರೈಟ್ ಸೈಡ್ ಅಲ್ಲಿ ಲೋಕಲ್ SEO ಬರ್ತಾ ಇದೆ. ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲೇ ಇಂಡೆಕ್ಸಿಂಗ್ ಆಲ್ರೆಡಿ ಆಗಿದೆ. ಸೊ ಇವಾಗ ನಾನು ಅಫಿಷಿಯಲ್ ಆಗಿ ಗೂಗಲ್ ಅಲ್ಲಿ ಸೈಟ್ ನ ಸಬ್ಮಿಷನ್ ಮಾಡ್ತಾ ಇದೀನಿ. ಒನ್ಸ್ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಇನ್ನ ಕ್ಲಿಯರ್ ಆಗಿ ನಿಮ್ಗೆ ರಿಸಲ್ಟ್ಸ್ ಎಲ್ಲ SEO ರಿಸಲ್ಟ್ಸ್ ಎಲ್ಲ ನೋಡ್ಬೋದು. ಆಲ್ರೆಡಿ ಇಲ್ಲಿ ಬೇರೆ ವೆಬ್ಸೈಟ್ಸ್ ಅದೇ ತರ ಡೂಪ್ಲಿಕೇಶನ್ ತರ ಇದೆ ನೋಡಿ, ಇದೆಲ್ಲ ಇದೆ. ಸೊ ಇದನ್ನ ನಾವು ಪ್ರಾಪರ್ ಆಗಿ SEO ಎಲ್ಲ ಮಾಡಿ ಬ್ಯಾಕ್ ಲಿಂಕ್ ಎಲ್ಲ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಇದು ಇಂಪ್ರೂವ್ ಆಗೇ ಆಗುತ್ತೆ. ಓಕೆ, ಸೊ ಇದುವರೆಗೂ ಅರ್ಥ ಆಯ್ತಾ? ಇದೇ ಕಂಪ್ಲೀಟ್ ಪ್ರೋಸೆಸ್. ಮತ್ತೆ ಇದರಲ್ಲಿ ಸೈಟ್ ಮ್ಯಾಪ್ ಅಂತ ಒಂದು ಬರುತ್ತೆ. ಸೈಟ್ ಮ್ಯಾಪ್ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ಇದೊಂದು ಪ್ರೋಸೆಸ್ ತರ ಇರುತ್ತೆ. ಓಕೆ, ಫಸ್ಟ್ ಇದೆ ಓವರ್ವ್ಯೂ. ಸೊ ಇಲ್ಲಿ ನೋಡಿದ್ರೆ ಡೇಟಾಸ್ ಏನು ಇರಲ್ಲ. ಫಸ್ಟ್ ನೀವು ವೆಬ್ಸೈಟ್ ಸಬ್ಮಿಷನ್ ಮಾಡುವಾಗ ಇಲ್ಲಿ ಡೇಟಾಸ್ ಏನು ಇರಲ್ಲ, ಎಲ್ಲ ಎಂಟಿ ಇರುತ್ತೆ. ಓಕೆನಾ? ಫಸ್ಟ್ ನಾನು ಏನ್ ಮಾಡ್ತೀನಿ, ಇದು ಆಲ್ರೆಡಿ ಪ್ರೀವಿಯಸ್ ಆಗಿ ಏನಾದ್ರು ಒಂದು ವೆಬ್ಸೈಟ್. ಸೆಕೆಂಡ್ ಇನ್ನೊಂದು ಇಲ್ಲಿ ಡೊಮೈನ್ ಪ್ರಾಪರ್ಟಿ ಆಡ್ ಮಾಡಿದೀನಿ. ಇಲ್ಲೊಂದು ಪ್ರಾಪರ್ಟೀಸ್ ಇದೆ. ನೀವು ಇಲ್ಲಿ ಕ್ಲಿಕ್ ಆಡ್ ಪ್ರಾಪರ್ಟಿ ಅಂತ ಕೊಟ್ರೆ ನೀವು ಎಷ್ಟು ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಈವನ್ ದೋ ನೀವು ಸಬ್ ಡೊಮೈನ್ ಕೂಡ ಇಲ್ಲಿ ಆಡ್ ಮಾಡ್ಬೋದು. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಸಬ್ ಡೊಮೈನ್ ಕೂಡ ಇಲ್ಲಿ ಆಡ್ ಮಾಡ್ಬೋದು. ಎಷ್ಟು ಡೊಮೈನ್ ಬೇಕಾದ್ರೆ ಅಪ್ ಟು 200 ಡೊಮೈನ್ಸ್ ವರೆಗೂ ನೀವು ಆಡ್ ಮಾಡಿ ಇಲ್ಲೇ ನೀವು ಒಂದು ಪೋರ್ಟ್ಫೋಲಿಯೋ ತರ ಇಟ್ಕೋಬಹುದು. ಎಲ್ಲಾ ವೆಬ್ಸೈಟ್ ಇದೆ ಇಲ್ಲೇ ಸೆಲೆಕ್ಟ್ ಮಾಡಿ ನೀವು ಏನ್ ರಿಸಲ್ಟ್ಸ್ ಇದೆಯೋ ಅದನ್ನ ನೀವು ನೋಡ್ಬೋದು. ಇಲ್ಲಿ ಆಲ್ರೆಡಿ ಒಂದು ಸಬ್ಮಿಷನ್ ಆಗಿದೆ. HTTPS ಅಂತ ಆಲ್ರೆಡಿ ಸಬ್ಮಿಷನ್ ಆಗಿದೆ. ಇದು ನೋಡಿ, ಇದು ಆಕ್ಚುಲಿ ರಿಸಲ್ಟ್ ಎಲ್ಲ ಇಲ್ಲಿ ಇದೆ. ಓಕೆ, ಸೊ ಒನ್ಸ್ ಓವರ್ ಅಂತ ಕೊಟ್ಟಾದ್ಮೇಲೆ ಆಟೋಮ್ಯಾಟಿಕ್ ಆಗಿ ಈ ತರ ಸಿಗತ್ತೆ ನಿಮ್ಗೆ. ಓಕೆ, ಸೊ ಟ್ರ್ಯಾಕ್ ಯುವರ್ ಸೈಟ್ ಮೋಸ್ಟ್ ಪಾಪ್ಯುಲರ್ ಕಂಟೆಂಟ್ ಅಂತ ಇದೆ. ನಾನು ಫಸ್ಟ್ ಇಂದ ಸ್ಟೆಪ್ ಬೈ ಸ್ಟೆಪ್ ಆಗಿ ಬರ್ತೀನಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ ಸರ್ಚ್ ಕನ್ಸೋಲ್ ಇನ್ಸೈಟ್ ಅಂತ ಇದೆ ಅಲ್ವಾ? ಇದು ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಇದು ಸೈಟ್ ಅಚೀವ್ಮೆಂಟ್ ಅಂತ ಇದೆ. ಏನೇನ್ ರ್ಯಾಂಕಿಂಗ್ ಇದೆ ಇದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗುತ್ತೆ. ರ್ಯಾಂಕಿಂಗ್ ಚೆಕ್ ಮಾಡೋದಕ್ಕೆ ಬೇರೆ ಬೇರೆ ಆಪ್ಷನ್ ಇದೆ. ಸೊ ಇದು ಸರ್ಚ್ ಕನ್ಸೋಲ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಇದು ಬೀಟಾ ವೆರ್ಷನ್, ಟೆಸ್ಟಿಂಗ್ ವೆರ್ಷನ್ ಇದು. ಸೊ ಇದರಲ್ಲಿ ನಿಮ್ಗೆ ಡೇ ಬೈ ಡೇ ಎಷ್ಟು ಕ್ಲಿಕ್ ಬಂದಿದೆ ಅಂತ ಕ್ಲಿಯರ್ ಆಗಿ ನೀವು ನೋಡ್ಬೋದು. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೀವು ನೋಡ್ಕೋಬಹುದು. ಓಕೆ, ಸೆಕೆಂಡ್ ಕೆಳಗಡೆ ಬಂದ್ರೆ ಟಾಪ್ ಸರ್ಚ್ ಕ್ವರೀಸ್ ಅಂತ ಇದೆ. ಟಾಪ್ ಸರ್ಚ್ ಕ್ವರೀಸ್
ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಇನ್ ಬ್ಯಾಂಗ್ಳೂರ್ ಅನ್ನೋ ಸರ್ಚ್ ಕೋರಿಗೆ 3 ಜನ ಕ್ಲಿಕ್ ಮಾಡಿದ್ದಾರೆ. ಸೊ 13% ನಿಮ್ ಕೋರೀಸ್ ಇನ್ಕ್ರೀಸ್ ಆಗಿದೆ. ಅದೇ ತರ ಈ ಡೊಮೈನ್ ಈ ಪೇಜ್ ನಿಮ್ಗೆ ಜಾಸ್ತಿ ರ್ಯಾಂಕಿಂಗ್ ಬಂದಿದೆ. ಮತ್ತೆ ಈ ಪೇಜ್ ಇದರಲ್ಲಿ ಸ್ವಲ್ಪ ಡೂಪ್ಲಿಕೇಟ್ ಪೇಜಸ್ ಅದೆಲ್ಲ ಇದೆ, ಅದೆಲ್ಲ ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡ್ಬಿಟ್ಟು ಮತ್ತೆ ನಾವು ರೀಸಬ್ಮಿಷನ್ ಮಾಡ್ಬೇಕು ಸೈಟ್ ಮ್ಯಾಪ್. ನನ್ನ ಸೈಟ್ ಮ್ಯಾಪ್ ಸಬ್ಮಿಷನ್ ಮಾಡಿಲ್ಲ. ಸೈಟ್ ಮ್ಯಾಪ್ ಅಂದ್ರೆ ಏನಂತ ಹೇಳ್ತೀನಿ. ಓಕೆ, ಸೊ ಇದು ಇನ್ನೊಂದು URL. ಅದೇ ತರ ಇದು ಲಾಸ್ಟ್ ಮಂತ್ ಬೈ ಕ್ಲಿಕ್ಸ್ ಇನ್ ದ ಪಾಸ್ಟ್ 28 days. ಇದು ಪ್ರೀವಿಯಸ್ ಕರೆಂಟ್ ಡೇಟಾ ಇದು ಪ್ರೀವಿಯಸ್ ಡೇಟಾ ಇದು. ಸೊ ಪಾಸ್ಟ್ 28 days ಅಲ್ಲಿ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ? 27 people ಕ್ಲಿಕ್ ಮಾಡಿದ್ದಾರೆ ಮೈನ್ ಹೋಮ್ ಡೊಮೈನ್ ನ. ಸೊ ಇದೇ ರಿಸಲ್ಟ್. ಮತ್ತೆ ಏನೇನೆಲ್ಲ ಸರ್ಚ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ತೋರಿಸ್ತಾ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಬ್ಯಾಂಗ್ಳೂರ್ ಆವರೇಜ್ ಪೊಸಿಷನ್ 40 ಅಂತ ಇದೆ. ಲೆಟ್ ಮಿ ಟ್ರೈ ದಿಸ್ ಒನ್. ನಾನು ಇಲ್ಲಿ ಹೋಗ್ಬಿಟ್ಟು ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ್ರೆ ಇದು ನೋಡಿ ಇಲ್ಲೇ ಬರ್ತಾ ಇದೆ ಆಲ್ಮೋಸ್ಟ್. ಓಕೆ, ಇಲ್ಲೇ ಬರ್ತಾ ಇದೆ ಅಂದ್ರೆ ನಾವು ಇಲ್ಲಿ ಲಾಗಿನ್ ಮಾಡಿದ್ವಿ ಅದಕ್ಕೋಸ್ಕರ ಬಂದಿದೆ. ಇಲ್ಲಾಂದ್ರೆ ಇದು ಇಟ್ಸ್ ನಾಟ್ ಒರಿಜಿನಲ್ ರಿಸಲ್ಟ್. ನಾನು ಇಲ್ಲಿ ಹೋಗ್ಬಿಟ್ಟು ಪ್ರೈವೇಟ್ ವಿಂಡೋ ಅಲ್ಲಿ ಚೆಕ್ ಮಾಡ್ತೀನಿ. ಸೊ ದಿಸ್ ಇಸ್ ನಾಟ್ ಒರಿಜಿನಲ್ ರಿಸಲ್ಟ್. ಓಕೆ, ಸೊ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಹೋಗ್ತೀನಿ. ಸೊ ಇಲ್ಲಿ ಎಲ್ಲೂ ರ್ಯಾಂಕ್ ಇಲ್ಲ. ಮೇ ಬಿ ಲಾಸ್ಟ್ ಅಲ್ಲಿ ಇರ್ಬೋದು ಅನ್ಸುತ್ತೆ. ಯಾಕಂದ್ರೆ ಇದು ಹೊಸ ತುಂಬಾ ಹೊಸ ವೆಬ್ಸೈಟ್. ಇದು 1 month ಕೂಡ ಆಗಿಲ್ಲ. ಇದಕ್ಕೆ ಮುಂಚೆ ಬೇರೆ ಡೊಮೈನ್ ಇತ್ತು. ಇದು ಬೇರೆ ಡೊಮೈನ್ ಇದು. ಸೊ ಆಕ್ಚುಲಿ ನಾನು BTM ಅಂತ ಸರ್ಚ್ ಮಾಡ್ತೀನಿ. JP ನಗರ್ BTM ಅಂತ. ಯಾಕಂದ್ರೆ ಅದರಲ್ಲಿ ಕೀವರ್ಡ್ಸ್ ಎಲ್ಲ ಅದೇ ಆಡ್ ಮಾಡಿರೋದು. ಸೊ BTM ಅಂತ ಹೊಡೆದ್ರೆ ಇನ್ನ ಬ್ಯಾಕ್ ಲಿಂಕ್ ಎಲ್ಲ ಏನು ಮಾಡಿಲ್ಲ. ಎಲ್ಲ ನಾವು ಕ್ಲಾಸಸ್ ಅಲ್ಲೇ ಮಾಡೋಣ ಒನ್ ಬೈ ಒನ್. ಸೊ ಇಲ್ಲಿದೆ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಓಪನ್ ಮಾಡ್ತೀನಿ. ಇಲ್ಲಿ ಟೈಟಲ್ ಏನಿದೆ ನೋಡಿ, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ BTM ಜಯನಗರ್ JP ನಗರ್ ಅಂತ ಇದೆ. ಸೊ ಅದಕ್ಕೋಸ್ಕರ ಇದು ಇಲ್ಲಿ ರ್ಯಾಂಕ್ ಆಗ್ತದೆ. ಓಕೆ, ಸೊ JP ನಗರ್ ಟ್ರೈ ಮಾಡೋಣ. ಸೊ ಇಲ್ಲಿದೆ JP ನಗರ್. ಓಕೆ, ಸೊ ಜಯನಗರ್ ಅಂತ ಹೊಡೆದ್ರೆ MP ಡಿಜಿಟಲ್ ಮಾರ್ಕೆಟಿಂಗ್ ಇಲ್ಲಿ ಬರ್ತದೆ. ಲೋಕಲ್ SEO ದಲ್ಲಿ ಬರ್ತದೆ. ಸೊ ಇಲ್ಲಿದೆ ಸೆಕೆಂಡ್. ಇಲ್ಲಿ ನೋಡಿ, ಇಲ್ಲಿ ಲೊಕೇಶನ್ಸ್ ಇಲ್ಲಿದೆ. ಆಕ್ಚುಲಿ ಲೊಕೇಶನ್ಸ್ ಜಯನಗರ್ ಅಂತಾನೆ ಇದೆ. ಸೊ ಅದಕ್ಕೋಸ್ಕರ ಅದು ಹಿಂಗೆ ಬರ್ತದೆ. ಓಕೆ, ಸೊ ಈ ತರಾನೇ ನೀವು ರಿಸಲ್ಟ್ಸ್ ಎಲ್ಲ ಚೆಕ್ ಮಾಡ್ಕೋಬೇಕು. ಸೊ ಇದು ಕ್ಲೋಸ್ ಮಾಡ್ತೀನಿ. ಸೊ ಇದು 40th ಪೊಸಿಷನ್ ಅಲ್ಲಿ ಇದೆ. MP ಡಿಜಿಟಲ್ ಮಾರ್ಕೆಟಿಂಗ್ ಅಂತಾನೆ 3.8 ಪೊಸಿಷನ್ ಅಲ್ಲಿ ಇದೆ. ದಟ್ ಮೀನ್ಸ್ ಈ ತರ ಯಾರಾದ್ರೂ ಟೈಪ್ ಮಾಡಿದ್ರೆ, ಇದೇ ಸೇಮ್ ಟೈಪ್ ಮಾಡಿದ್ರೆ 3rd 4th ಪೊಸಿಷನ್ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಬ್ಯಾಂಗ್ಳೂರ್ 57th ಪೊಸಿಷನ್ ಅಲ್ಲಿ ಇದೆ. MP ಡಿಜಿಟಲ್ ಮಾರ್ಕೆಟಿಂಗ್ 1.3, ಡಿಜಿಟಲ್ ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಟ್ 57. ಸೊ ಇದು ನಾವು ಪ್ರಾಪರ್ ಆಗಿ ಬ್ಯಾಕ್ ಲಿಂಕ್ ಎಲ್ಲ ಮಾಡಿದ್ರೆ ಇದನ್ನ ಇಂಪ್ರೂವ್ ಆಗೇ ಆಗುತ್ತೆ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ದಿಸ್ ಇಸ್ ಕಾಲ್ಡ್ ಅ ಓವರ್ ವ್ಯೂ. ಮತ್ತೆ ಇದು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಬರ್ತೀನಿ. ಸೊ ಇದಾದ್ಮೇಲೆ ಪರ್ಫಾರ್ಮೆನ್ಸ್ ಇಲ್ಲಿ ನೀವು ನೋಡ್ಬೋದು. ಸೊ ಡೇ ಬೈ ಡೇ ಎಷ್ಟು ಪರ್ಫಾರ್ಮೆನ್ಸ್ ಇದೆ ಇದೆಲ್ಲ ನೋಡ್ಬೋದು. ಸೊ ಲಾಸ್ಟ್ ಮಂಡೇ 9th 5 ಕ್ಲಿಕ್ಸ್ ಬಂದಿದೆ. ಇದು ಯಾಕಂದ್ರೆ ಹೊಸ ಸೈಟ್ ಜಾಸ್ತಿ ಟ್ರಾಫಿಕ್ ಬರಲ್ಲ. ಸೊ ಫುಲ್ ರಿಪೋರ್ಟ್ ನೀವು ಇಲ್ಲಿ ನೋಡ್ಬೋದು. ಫುಲ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫುಲ್ ರಿಪೋರ್ಟ್ ಸಿಗುತ್ತೆ. ಸೊ ಫುಲ್ ರಿಪೋರ್ಟ್ ನಾನು ಫುಲ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಓವರ್ ಇಂದ ಆಟೋಮೆಟಿಕ್ ಆಗಿ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ. ಸೊ ಇಲ್ಲಿ ನಿಮ್ಗೆ ಎಲ್ಲ ಇದು ನೋಡ್ಬೋದು. ಸೊ ಲಾಸ್ಟ್ 3 month ವರೆಗೂ ಡೇಟಾಸ್ ಇಲ್ಲಿ ಸಿಗ್ತದೆ ನೋಡಿ. ಇದು 68 ಕ್ಲಿಕ್ಸ್ ಬಂದಿದೆ. ದಟ್ ಮೀನ್ಸ್ 68 people ಲಾಸ್ಟ್ 3 month ಅಲ್ಲಿ ಕ್ಲಿಕ್ ಮಾಡಿದ್ದಾರೆ. ಇಂಪ್ರೆಷನ್
3.88K, ದಟ್ ಮೀನ್ಸ್ 4000 ಇಂಪ್ರೆಷನ್ ಬಂದಿದೆ. ಕ್ಲಿಕ್ಗೂ ಇಂಪ್ರೆಷನ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ನಾನು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಇನ್ ಬ್ಯಾಂಗ್ಳೂರ್ ಅಂತ ನಾನು ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದ್ರೆ ನಮ್ದು ಲಾಸ್ಟ್ ಅಲ್ಲಿ ಬಂದಿರುತ್ತೆ, ಹೆಂಗಿದ್ರೂ ಒಂದು 70th ಪೇಜ್ 80th ಪೇಜ್ ಅಲ್ಲಿ ರ್ಯಾಂಕ್ ಆಗಿರುತ್ತೆ. ಹಂಗಂದ್ರೆ ಇದು ಇಂಪ್ರೆಷನ್ ಲೆಕ್ಕದನೇ ಬರುತ್ತೆ. ಸೊ ಇದು ಫುಲ್ ಇಂಪ್ರೆಷನ್ ಲೆಕ್ಕದಲ್ಲ ಬರುತ್ತೆ. ದಟ್ ಮೀನ್ಸ್ ಈ ಕೀವರ್ಡ್ಗೆ ನಿಮ್ ಪೇಜ್ ಗೂಗಲ್ ಅಲ್ಲಿ ತೋರಿಸಿದೆ, ಲಾಸ್ಟ್ ಅಲ್ಲಿ ತೋರಿಸಿದೆ, ಅದು ಇಂಪ್ರೆಷನ್ ಲೆಕ್ಕದಲ್ಲಿ ಬಂದಿದೆ. ಸೊ ಇದೇ ತರ ಇವಾಗ SEO ಟ್ರೈನಿಂಗ್ ಅಂದ್ರೆ ನಮ್ದು ರ್ಯಾಂಕ್ ಆಗಿರುತ್ತೆ, ಲಾಸ್ಟ್ ಅಲ್ಲಿ ಇರುತ್ತೆ, ಅದೆಲ್ಲ ಇಂಪ್ರೆಷನ್ ಲೆಕ್ಕದಲ್ಲಿ ಬರುತ್ತೆ. ಅದಕ್ಕೆ ಇಷ್ಟೊಂದು ಇಂಪ್ರೆಷನ್ ಇದೆ, ಕ್ಲಿಕ್ಸ್ ಕಡಿಮೆ ಇದೆ. ಓಕೆ, ಅದಾದ್ಮೇಲೆ ನಿಮ್ಗೆ CTR, ಆವರೇಜ್ CTR ಅಂದ್ರೆ ಕ್ಲಿಕ್ ಥ್ರೂ ರೇಟ್ ಅಂತ ಹೇಳ್ತಾರೆ. ಇಷ್ಟೊಂದು ಇಂಪ್ರೆಷನ್ಗೆ ಎಷ್ಟು ಕ್ಲಿಕ್ ಬಂದಿದೆ, ದಟ್ ಮೀನ್ಸ್ 3.88 ಡಿವೈಡೆಡ್ ಬೈ 68 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ. ದಟ್ ಇಸ್ ಕಾಲ್ಡ್ 1.8K ಅಂತ ಹೇಳ್ತಾರೆ. ಓಕೆ, ಆಮೇಲೆ ಆವರೇಜ್ ಪೊಸಿಷನ್. ಫಾರ್ ಎಕ್ಸಾಂಪಲ್, ಡಿಜಿಟಲ್ ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರ್ ಅನ್ನೋ ಕೀವರ್ಡ್ಗೆ ಫಸ್ಟ್ 30th ಪ್ಲೇಸ್ ಅಲ್ಲಿ ರ್ಯಾಂಕ್ ಆಗ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇನ್ ಬ್ಯಾಂಗ್ಳೂರ್ ಅನ್ನೋದಕ್ಕೆ 50th ಪ್ಲೇಸ್ ಅಲ್ಲಿ ರ್ಯಾಂಕ್ ಆಗ್ಬೋದು. ಸೊ ಒಂದೊಂದು ಕೀವರ್ಡ್ಗೂ ಡಿಫ್ರೆಂಟ್ ರ್ಯಾಂಕಿಂಗ್ ಬರುತ್ತದೆ. ಅದೆಲ್ಲ ಓವರ್ ಆಲ್ ಆಗಿ ಸೇರಿದ್ರೆ 100 ಔಟ್ ಆಫ್ 34.5% ಆವರೇಜ್ ಪೊಸಿಷನ್. ಇದು ಅರ್ಥ ಆಯ್ತಲ್ವಾ? ಸೊ ಇದೇ ನಿಮ್ಗೆ ಟೋಟಲ್ ಕ್ಲಿಕ್ಸ್, ಇಂಪ್ರೆಷನ್, CTR ಮತ್ತೆ ಆವರೇಜ್ ಪೊಸಿಷನ್. ಸೊ ಇಲ್ಲಿ ಕೆಳಗಡೆ ಬಂದ್ರೆ ಇದು ಸ್ವಲ್ಪ ಡೇಟಾ ತರ ಕೊಟ್ಟಿರ್ತಾರೆ. ಮತ್ತೆ ಇಲ್ಲಿದೆ ಅಲ್ವಾ, ಇದೇನಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿ ನೀವು ಲಾಸ್ಟ್ 16 ಮಂತ್, ಲಾಸ್ಟ್ 7 days ಡೇಟಾಸ್ ಕೂಡ, ಫಾರ್ ಎಕ್ಸಾಂಪಲ್ ಅಪ್ಲೈ ಮಾಡ್ತೀನಿ, ಲಾಸ್ಟ್ 7 days ಅಲ್ಲಿ 5 people ಕ್ಲಿಕ್ ಮಾಡಿದ್ದಾರೆ, ಇದನ್ನು ನೀವು ಚೆಕ್ ಮಾಡ್ಕೋಬಹುದು. 80 ಇಂಪ್ರೆಷನ್ ಬಂದಿದೆ, 0.6 CTR ಬಂದಿದೆ, ಆವರೇಜ್ ಪೊಸಿಷನ್ 55 ಈ ತರ. ಓಕೆ, ರೀಸೆಟ್ ಫಿಲ್ಟರ್ ಅಂದ್ರೆ ಮತ್ತೆ ರೀಸೆಟ್ ಆಗುತ್ತೆ. ಓಕೆ, ಸೊ ಅದೇ ತರ. ಸೊ ಲಾಸ್ಟ್ 12 ಮಂತ್, 16 ಮಂತ್ ಕಸ್ಟಮ್ ಅಂತ ಕೊಟ್ಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ಸೊ ಡೇಟ್ ವೈಸ್ ಬರ್ಬೋದು. ಸೊ ಲಾಸ್ಟ್ 6 ಮಂತ್ ಮ್ಯಾಕ್ಸಿಮಮ್ ಬರ್ಬೋದು. ಓಕೆ, ಸೊ ಇಲ್ಲಿ ಕಂಪೇರ್ ಅಂತ ಇದೆ, ಕಂಪೇರ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಈ ತರಾನು ನೀವು ಕಂಪ್ಯಾರಿಸನ್ ಮಾಡ್ಕೋಬಹುದು. ಸ್ಟಾರ್ಟ್ ಡೇಟ್, ಎಂಡ್ ಡೇಟ್, ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಅಂತ ಕಂಪೇರ್ ಮಾಡಿ ಕೂಡ ನೀವು ಡೇಟಾಸ್ ತಗೋಬಹುದು. ಸೊ ಅರ್ಥ ಆಯ್ತಲ್ವಾ? ಸೊ ನಾನು ಲಾಸ್ಟ್ 20 days ಅಂತ ಅಪ್ಲೈ ಮಾಡ್ತೀನಿ. ಓಕೆ, ಸೊ ಆಮೇಲೆ ಇದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್. ಇಲ್ಲಿ ನೋಡಿ, ಇಲ್ಲಿ ವೆಬ್ ರಿಸಲ್ಟ್ ಇದೆ, ಇಮೇಜ್ ರಿಸಲ್ಟ್ ಇದೆ, ವಿಡಿಯೋ ರಿಸಲ್ಟ್ ಇದೆ, ನ್ಯೂಸ್ ರಿಸಲ್ಟ್ ಇದೆ. ಆಕ್ಚುಲಿ ನಿಮ್ಗೆ ಇಲ್ಲಿ ಒಂದು ಕೋರಿ ನಾನು ಟೈಪ್ ಮಾಡಿದ್ರೆ ಬರೀ ಎಲ್ಲರೂ ಏನ್ ನೋಡ್ತಾರೆ, ಇದು ಮಾತ್ರ ರಿಸಲ್ಟ್ ಅಂತ ನೋಡ್ತಾರೆ. ದಿಸ್ ಇಸ್ ನಾಟ್ ಓನ್ಲಿ ರಿಸಲ್ಟ್. ನಿಮ್ಗೆ ಇದು ಎಲ್ಲಾ ರಿಸಲ್ಟ್. ಫಾರ್ ಎಕ್ಸಾಂಪಲ್, ಇಮೇಜಸ್ ರಿಸಲ್ಟ್, ವಿಡಿಯೋಸ್ ರಿಸಲ್ಟ್, ಮ್ಯಾಪ್ ರಿಸಲ್ಟ್, ಶಾಪಿಂಗ್, ನ್ಯೂಸ್ ಎಲ್ಲಾ ರಿಸಲ್ಟ್ಸ್. ಓಕೆನಾ? ಡಿಫ್ರೆಂಟ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ವೆಬ್ ರಿಸಲ್ಟ್ ಎಷ್ಟು ಬಂದಿದೆ ಅಂತ ನೀವು ನೋಡ್ಬೋದು. ಅದೇ ತರ ಇಮೇಜ್ ಕ್ಲಿಕ್ ಮಾಡಿ ಎಷ್ಟು ಜನ ನಿಮ್ ವೆಬ್ಸೈಟ್ ಬಂದಿದ್ದಾರೆ. ಸೊ ಇಮೇಜ್ ಅಲ್ಲಿ ಯಾವ್ದು ಇಲ್ಲ, ಯಾಕಂದ್ರೆ ನಾನು ಇಲ್ಲಿ ಜಸ್ಟ್ MP ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೋಗ್ಬಿಟ್ಟು ಇಮೇಜಸ್ ಕೊಡ್ತೀನಿ. ಇಲ್ಲಿ ಯಾವ್ದು ಇಲ್ಲ, ಇದು ಒಂದೇ ಒಂದು ಲೋಗೋ ಇದೆ, MP ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಅಷ್ಟೇ, ಬೇರೆ ಯಾವ್ದು ಇಲ್ಲ. ಇಲ್ಲೊಂದು ಪಿಕ್ಚರ್ ಇದೆ, ಮತ್ತೆ ಸಮ್ ಫೋಟೋಸ್, ಕ್ಲಾಸ್ ರೂಮ್ ಫೋಟೋಸ್ ಇದೆಲ್ಲ ಇದೆ. ಸೊ ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಸೊ ಈ ತರ ಇಮೇಜಸ್ ಜಾಸ್ತಿ ಇಲ್ಲ, ಇಮೇಜ್ ಯಾರು ಕ್ಲಿಕ್ ಮಾಡಿ ಒಳಗಡೆ ಬಂದಿಲ್ಲ. ಸೊ ಇದನ್ನೇ ಇಲ್ಲಿ ತೋರಿಸ್ತಾ ಇರೋದು. ಅದೇ ತರ ವಿಡಿಯೋ ರಿಸಲ್ಟ್ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ. ವಿಡಿಯೋ ರಿಸಲ್ಟ್ ಅಂದ್ರೆ ತುಂಬಾ ಸಿಂಪಲ್. ಇಲ್ಲಿ MP ಡಿಜಿಟಲ್ ಮಾರ್ಕೆಟಿಂಗ್ ಇಲ್ಲಿ ಎಷ್ಟೊಂದು ವಿಡಿಯೋಸ್ ಇದೆ ಅಂತ ನೋಡೋಣ. ವಿಡಿಯೋಸ್ ಯಾವ್ದು ಇಲ್ಲ, ಇದೇನೋ ಒಂದು ವಿಡಿಯೋಸ್ ಇದೆ ಅಷ್ಟೇ, ಬೇರೆ ವಿಡಿಯೋಸ್ ಯಾವ್ದು ಇಲ್ಲ. ಸೊ ಈ ತರ ವಿಡಿಯೋಸ್ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್, ಈ ತರ ಎಂಟರ್ ಮಾಡ್ತೀನಿ, ಜಸ್ಟ್ ವಿಡಿಯೋಸ್ ಹೋಗ್ತೀನಿ. ಇದು ಒಂದು ವಿಡಿಯೋಸ್ ಇದೆ. ಸೊ ಇದು ಯೂಟ್ಯೂಬ್ ಅಲ್ಲಿ ಈ ತರ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಂತ ಇದೆ ನೋಡಿ. ಇಲ್ಲಿ ವಿಡಿಯೋ ಅಂತ ಕೊಟ್ಟಿದ್ದೀನಿ, ಬಟ್ ಇಲ್ಲಿ ವಿಡಿಯೋನೇ ಬಂದಿಲ್ಲ, ಇದು ವೆಬ್ಸೈಟ್ ಮಾತ್ರ ಬಂದಿದೆ. ಇದು ಹೆಂಗಂದ್ರೆ, ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ, ಮತ್ತೆ ಇಲ್ಲಿಯೂ ಅದೇ ತರ ಇದೆ, ಇಲ್ಲೂ ಅದೇ ತರ ಇದೆ. ಮಿಕ್ಕದೆಲ್ಲ ಯೂಟ್ಯೂಬ್. ಇದೊಂದು ಇನ್ಸ್ಟಾಗ್ರಾಮ್ ಇದೆ. ಇದು ಹೆಂಗಂದ್ರೆ ಇನ್ಸೈಡ್ ವಿಡಿಯೋ ಎಲ್ಲಾದ್ರೂ ಇರುತ್ತೆ, ಎಂಬೆಡ್ ಮಾಡಿರ್ತಾರೆ ನೋಡಿ, ಎಲ್ಲಾದ್ರೂ ಒಂದ್ ಕಡೆ ಒಳಗಡೆ ಇರುತ್ತೆ ವಿಡಿಯೋಸ್. ಸೊ ವಿಡಿಯೋ ಎಂಬೆಡ್ ಮಾಡಿದ್ರೆ ಈ ತರ ಸಿಗುತ್ತೆ ನಿಮ್ಗೆ. ಓಕೆ, ಸೊ ಆ ತರ ರಿಸಲ್ಟ್ ಎಷ್ಟು ಬಂದಿದೆ ಅಂತ ನೋಡೋದಕ್ಕೆ ನಾವು ಏನ್ ಮಾಡ್ಬೇಕು, ಇಲ್ಲಿ ಚೆಕ್ ಮಾಡ್ಬೇಕು ವಿಡಿಯೋಸ್. ಅದಾದ್ಮೇಲೆ ನ್ಯೂಸ್.
ನ್ಯೂಸ್ ನಮ್ದು ಯಾವ್ದು ಇಲ್ಲ, ಯಾಕಂದ್ರೆ ಹೊಸ ಸೈಟ್, ಯಾಕಂದ್ರೆ ಫ್ರಮ್ ಸ್ಕ್ರಾಚ್ ಇಂದ ಬರೋಣ ಅಂತ ನಾನು ಇದು ಫ್ರಮ್ ಸ್ಕ್ರಾಚ್ ಇಂದಾನೆ ಬರ್ತಾ ಇದೀನಿ. ಸೊ ಇಲ್ಲಿ Okay. ನ್ಯೂಸ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ ವೆಬ್ಸೈಟ್ ಬಗ್ಗೆ ಏನಾದ್ರು ನ್ಯೂಸ್ ಇದ್ರೆ ಇಲ್ಲಿ ಬರುತ್ತೆ, ಯಾವ್ದು ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ 0 ರಿಸಲ್ಟ್ ಅಂತ ತೋರಿಸ್ತಾ ಇದೆ. ಇದುವರೆಗೂ ಅಂಡರ್ಸ್ಟ್ಯಾಂಡ್ ಆಯ್ತಾ? Yes, sir. ಆಮೇಲೆ ನೀವು ಇಲ್ಲಿ ಕಂಪ್ಯಾರಿಸನ್ ಮಾಡ್ಬೋದು. ಹೆಂಗಂದ್ರೆ ಇಲ್ಲಿ ಹೋಗ್ಬಿಟ್ಟು ಕಂಪೇರ್ ಅಂತ ಕೊಟ್ಬಿಟ್ಟು ವೆಬ್ ಇಂದ ಇಮೇಜ್ ಇಂದ ಎಷ್ಟು ಜನ ಬಂದಿದ್ದಾರೆ. ಸೊ ವೆಬ್ ಇಂದ 28 ಕ್ಲಿಕ್ ಬಂದಿದೆ, ಇಂಪ್ರೆಷನ್ 2000 ಬಂದಿದೆ, ಆವರೇಜ್ CTR 1.3, ಆವರೇಜ್ ಕ್ವೆಶ್ಚನ್ 46. ಇಮೇಜ್ ಇಂದ ಯಾವ್ದು ಇಲ್ಲ, ಇಂಪ್ರೆಷನ್ ಮಾತ್ರ 24 ಇದೆ, CTR 0. ಇಮೇಜ್ ರ್ಯಾಂಕಿಂಗ್ 40% 0.1 ಅಂತ ಇದೆ. ಈ ತರ ನೀವು ಕಂಪ್ಯಾರಿಸನ್ ಕೂಡ ಮಾಡ್ಬೋದು. ಕಂಪ್ಯಾರಿಸನ್ ವೆಬ್ ಇಮೇಜ್ ವಿಡಿಯೋ ನ್ಯೂಸ್, ಅದೇ ತರ ಇಲ್ಲೂ ವೆಬ್ ಇಮೇಜ್ ವಿಡಿಯೋ ನ್ಯೂಸ್ ಅಂತ ಕಂಪ್ಯಾರಿಸನ್ ಮಾಡ್ಬೋದು. ಸೊ ಇದುವರೆಗೆ ಅಂಡರ್ಸ್ಟ್ಯಾಂಡ್ ಆಯ್ತಾ? Yes, sir. ಸೊ ಮತ್ತೆ ಪರ್ಫಾರ್ಮೆನ್ಸ್ ಹೋಗ್ತೀನಿ, ಮತ್ತೆ ಓವರ್ ವ್ಯೂ ಅಂತ ಹೋಗ್ತೀನಿ. ಓವರ್ ವ್ಯೂ ಅಲ್ಲಿ ನಾವು ಇದನ್ನೇ ಕ್ಲಿಕ್ ಮಾಡಾದ್ಮೇಲೆ ಪರ್ಫಾರ್ಮೆನ್ಸ್ ಅಂತ ಬಂತು. ನೆಕ್ಸ್ಟ್ ಕೆಳಗಡೆ ಬರ್ತೀನಿ. ಸೊ ಇಂಡೆಕ್ಸಿಂಗ್ 52 ನಾಟ್ ಇಂಡೆಕ್ಸಿಂಗ್ ಅಂತ ಬಂದಿದೆ, 27 ಇಂಡೆಕ್ಸ್ಡ್ ಪೇಜ್ ಅಂತ ಬಂದಿದೆ. ವರ್ಡ್ ಪ್ರೆಸ್ ಯೂಸ್ ಮಾಡುವಾಗ ಕೋರ್ ವೆಬ್ ವೈಟಲ್ಸ್ ಮತ್ತೆ HTTPS ಇದೆಲ್ಲ ಪೇಜ್ ಆಗಿ ಕೌಂಟ್ ಮಾಡುತ್ತೆ. ಬ್ರೀಫ್ ಇದೆಲ್ಲ ಪೇಜ್ ಆಗಿ ಕೌಂಟ್ ಮಾಡುತ್ತೆ. ಆಕ್ಚುಲ್ ಆಗಿ ಇಂಡೆಕ್ಸಿಂಗ್ ಪೇಜಸ್ 27, ಅದು ಇಂಡೆಕ್ಸಿಂಗ್ ಆಗಿದೆ. ಫುಲ್ ರಿಪೋರ್ಟ್ ಹೋಗೋಣ. ಸೊ ಇಲ್ಲಿ ಏನಾದ್ರು ನಿಮ್ ಪೇಜ್ ಇಂಡೆಕ್ಸ್ ಆಗಿಲ್ಲ ಅಂದ್ರೆ ನಿಮ್ಗೆ ಇಲ್ಲೇ ರೆಡ್ ಕಲರ್ ಬರುತ್ತೆ. ಯಾವ್ದು ಆತರ ರೆಡ್ ಕಲರ್ ಇಶ್ಯೂಸ್ ಏನು ಇಲ್ಲ. ಆಲ್ಮೋಸ್ಟ್ ಇದೆಲ್ಲ ಕಾಮನ್, ವರ್ಡ್ ಪ್ರೆಸ್ ಯೂಸ್ ಮಾಡಿದ್ರೆ ಇದೆಲ್ಲ ಕಾಮನ್ ಆಗಿ ಬಂದೇ ಬರುತ್ತೆ. ಕಾನೋನಿಕಲ್, ನೋ ಇಂಡೆಕ್ಸ್ಡ್ ಆಗಿ ಇದೆಲ್ಲ ಕಾಮನ್ ಆಗಿ ಬರುತ್ತೆ. ಇದೆಲ್ಲ ಗೂಗಲ್ ಪೇಜ್ ಆಗಿ ನೋಡುತ್ತೆ. Yes, sir. ಓಕೆನಾ? ಇದೆಲ್ಲ ಲೆಕ್ಕ ಅಲ್ಲ, ನಮ್ಗೆ ಇದು ಮಾತ್ರನೇ ಲೆಕ್ಕ. 27 ಪೇಜಸ್ ನಮ್ಗೆ ಆಲ್ರೆಡಿ ಇಂಡೆಕ್ಸಿಂಗ್ ಆಗಿದೆ. ಎರರ್ಸ್ ಏನಾದ್ರು ಇದ್ರೆ ಇಲ್ಲೇ ರೆಡ್ ಕಲರ್ ಬರುತ್ತೆ. ಸೊ ಎರರ್ಸ್ ಏನು ಇಲ್ಲ. ಓಕೆ, ಸೊ ಮತ್ತೆ ನಾನು ಓವರ್ ಹೋಗ್ತೀನಿ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್, ಓವರ್ ಆಲ್ ಎಕ್ಸ್ಪೀರಿಯನ್ಸ್. ಇದುವರೆಗೆ ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ಮತ್ತೆ ನಾನು ಪರ್ಫಾರ್ಮೆನ್ಸ್, URL ಇನ್ಸ್ಪೆಕ್ಷನ್ ಅಂದ್ರೆ ಏನು, ಪೇಜಸ್, ಸೈಟ್ ಮ್ಯಾಪ್ಸ್, ಇದೆಲ್ಲ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ವೆಬ್ಸೈಟ್ ಅಲ್ಲಿ ಯಾವ್ಯಾವ ಪೇಜಸ್ ಅಂತ ಫಸ್ಟ್ ನಾವು ಅದನ್ನ ರಿಪೇರ್ ಮಾಡ್ಬೇಕು. ಯಾಕಂದ್ರೆ ಫಸ್ಟ್ ಯಾವ್ಯಾವ ಪೇಜಸ್ ನಾವು ಸಬ್ಮಿಷನ್ ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿರ್ಬೇಕಂದ್ರೆ ಇದ್ರಲ್ಲಿ ಡೂಪ್ಲಿಕೇಟ್ ಪೇಜಸ್ ತುಂಬಾ ಇದೆ. ಅದೆಲ್ಲ ಕ್ಲಿಯರ್ ಮಾಡಾದ್ಮೇಲೆ ನಾಳೆ ನಾವು ಸೈಟ್ ಮ್ಯಾಪ್ ಹೆಂಗ್ ಸಬ್ಮಿಷನ್ ಮಾಡೋದು, ಪೇಜಸ್ ಮತ್ತೆ ಬೇರೆ ಬೇರೆ ಅಕೌಂಟ್ಸ್ ಓಪನ್ ಮಾಡ್ತೀನಿ. ನಮ್ದು ಬೇರೆ ವೆಬ್ಸೈಟ್ ಇದೆ ಅಲ್ವಾ, ಅದನ್ನು ಓಪನ್ ಮಾಡಿ ನಿಮ್ಗೆ ಕ್ಲಿಯರ್ ಡೇಟಾಸ್ ನಾನು ತೋರಿಸ್ತೀನಿ. ಅವಾಗ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು. ಗಾಟ್ ಇಟ್? Yes, sir. ಓಕೆ, ನಾಳೆ ನಾನು ಸೇಮ್ ಟೈಮಿಂಗ್ 4 o'clock ಕನೆಕ್ಟ್ ಮಾಡಿದ್ದೀನಿ. ಇವತ್ತು ಆಕ್ಚುಲಿ ಇನ್ಸ್ಟಿಟ್ಯೂಟ್ ಲೀವ್ ಇತ್ತು, ಯಾರಿಗೂ ಕ್ಲಾಸಸ್ ಇಲ್ಲ. ನಿಮ್ಗೆ ಅಲ್ಲಿ ನಾನು ಇನ್ಸ್ಟಿಟ್ಯೂಟ್ ಇಂದ ಮನೆಯಿಂದಾನೇ ಕ್ಲಾಸ್ ತಗೊಳ್ತಾ ಇರೋದು. ಸೌಂಡ್ ಏನಾದ್ರು ಕೇಳ್ತಾ ಇದೆಯಾ? ಇಲ್ಲ ಸರ್, ಆ ಥರ ಏನಿಲ್ಲ. ಓಕೆ, ಸೊ ನಾಳೆ ನಿಮ್ಗೆ 4 o'clock ಇಲ್ಲ 3:30 ಕೂಡ ಕನೆಕ್ಟ್ ಮಾಡ್ತೀನಿ. ಇದು ಒಂದು 3 days ಬರುತ್ತೆ ಸರ್ಚ್ ಕನ್ಸೋಲ್. ಡೌಟ್ ಏನಾದ್ರು ಇದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ.